Hello everyone, welcome to Navras Maths Tutorials, exercise number 11.3, first question. ನೋಡಿ ಏನು ಕೊಟ್ಟಿದ್ದಾರೆ, write the following numbers in the expanded form ಅಂತ ಕೊಟ್ಟಿದ್ದಾರೆ. expanded form ಅಂದರೆ ಯಾವ ರೀತಿ ಬರಬೇಕು ನೋಡಿ, ಏನು ಕೊಟ್ಟಿದ್ದಾರೆ, ನಂಬರ್ 279404 ಅಂತ ಕೊಟ್ಟಿದ್ದಾರೆ. ಇದನ್ನು expanded form ಅಂದರೆ ಯಾವ ರೀತಿ ಬರಬೇಕು ನೋಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಈಗ 263 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಅದನ್ನೇ ಈ ರೀತಿ ಕೂಡ ಬರಿಬೋದಲ್ವ ನಾವು. 200 ನೋಡಿ, 200 ಪ್ಲಸ್ 60 ಪ್ಲಸ್ 3 ಆ್ಯಡ್ ಮಾಡಿ ನಮಗೇನು ಬರುತ್ತೆ, 263 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸೇಮ್ ನಂಬರ್ ಬರುತ್ತಲ್ವ. ಸೇಮ್ ಅದೇ ರೀತಿ ಇದನ್ನು ಬರಿಬೇಕು. ಓಕೆ, ಇದನ್ನು ಯಾವ ರೀತಿ ಬರಿಬೇಕು ನಮಗೆ ಗೊತ್ತಾಗಲ್ಲ ಅಂದರೆ ನೋಡೋಣ. ಓಕೆ, ಈಗ ನೆಕ್ಸ್ಟ್ ನೋಡಿ, ಇಲ್ಲಿ 2 ಬರೆದ್ವಲ್ಲ, ಫಸ್ಟಿಗೆ 2 ನಂಬರ್ ಇದೆ, 2 ಬರ್ಕೊಂಡ್ವಿ. ಈಗ ಎಷ್ಟು ಝೀರೋಸ್ ಬರಿಬೇಕು ಮ್ಯಾಮ್ ಅಂತಂದರೆ ಇಲ್ಲಿ ನೋಡಿ, 1 2 3 4 5 ಡಿಜಿಟ್ಸ್ ಇದಾವಲ್ವ. ಸೊ ನಾವು 5 ಝೀರೋಸ್ ಬರಿಬೇಕು. ಓಕೆ, 5 ಝೀರೋಸ್, 1 2 3 4 5. ಓಕೆ, ಪ್ಲಸ್ ಈಗ ನೋಡಿ ನೆಕ್ಸ್ಟ್ ನಂಬರ್ ಏನಿದೆ, 7 ಇದೆ, 7 ಬರ್ದು ನೋಡಿ ಏನು ಕೊಟ್ಟಿದ್ದಾರೆ, 7 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ, 4 ಡಿಜಿಟ್ಸ್ ಇದ್ದಾವೆ. ಸೊ 4 ಝೀರೋಸ್ ಬರಬೇಕು. ಓಕೆ, ಪ್ಲಸ್ 9 ಪಕ್ಕಕ್ಕೆ ಎಷ್ಟಿದ್ದಾವೆ ಡಿಜಿಟ್ಸ್, 3 ಇದ್ದಾವೆ. ಸೊ 3 ಝೀರೋಸ್. ಪ್ಲಸ್ 4 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ, 2 ಇದ್ದಾವೆ, 2 ಝೀರೋಸ್. ಪ್ಲಸ್ 0 ಇದ್ದರೆ ಬರೀ ಝೀರೋನೇ ಬರಿಬೇಕು, ಯಾಕಂದರೆ ಎಷ್ಟು ಝೀರೋ ಬರೆದ್ರೂ ಅದು ವ್ಯಾಲ್ಯೂ ಏನು ಚೇಂಜ್ ಆಗೋಲ್ಲ, ಓನ್ಲಿ ಝೀರೋನೇ ಇರುತ್ತೆ. ಸೊ 0 ಪ್ಲಸ್ 4 ಪಕ್ಕಕ್ಕೆ ಡಿಜಿಟ್ಸ್ ಇದ್ದಾವ, ಇಲ್ಲ. ಸೊ ನಾವು ಓನ್ಲಿ 4 ಅಂತ ಬರಿಬೋದು. ಈಗ ನೆಕ್ಸ್ಟ್ ನೋಡಿ, 100 ಬರೆದಿದ್ದೀವಲ್ವ, ಈ 200ನ 2 ಇಂಟು 100 ಬರಿಬೋದಲ್ವ. ಸೇಮ್ ವ್ಯಾಲ್ಯೂ ಇರುತ್ತಲ್ವ, ಚೇಂಜ್ ಆಗುತ್ತಾ, ಚೇಂಜ್ ಆಗೋಲ್ಲ. 2 ಇಂಟು 100 ಒಂದೇ, 200 ಅನ್ನೋದು ಒಂದೇ, ಸೇಮ್ ಆ ರೀತಿ ಬರಿಬೇಕು. ಈಗ 60 ಇದೆ, ಇದು 60 ಇದೆ, 16 ಕೂಡ ನಾವು 6 ಇಂಟು 10 ಬರಿಬೋದಲ್ವ. ಸೇಮ್ ವ್ಯಾಲ್ಯೂ ಸೇಮ್ ಇರುತ್ತೆ, 6 ಇಂಟು 10 60 ಆಗುತ್ತೆ. ಸೇಮ್ ಆ ರೀತಿ ಬರ್ಕೊತ ಹೋಗಬೇಕು. ಇದನ್ನು ಯಾವ ರೀತಿ ಬರಿಬೇಕು ಮೇಡಮ್ ಅಂದರೆ ನೋಡೋಣ. 2 ಇಂಟು ನೋಡಿ 1 ಬರೆದ್ವಿ, ಆಮೇಲೆ ಎಷ್ಟು ಝೀರೋಸ್ ಬರಿಬೇಕು, 1 2 3 4 5 ಇದ್ದಾವಲ್ವ. ಸೊ ನಾವು 5 ಝೀರೋಸ್ ಬರಿಬೇಕು ಅಷ್ಟೇ. ಪ್ಲಸ್ ನೋಡಿ 7 ಇಂಟು ಎಷ್ಟು, 4 ಡಿಜಿಟ್ಸ್ ಇದೆ, 4 ಝೀರೋಸ್ ಇದ್ದಾವಲ್ವ ಇಲ್ಲಿ. ಸೊ ನಾವು ಇಲ್ಲಿ 4 ಡಿಜಿಟ್ಸ್ ಬರಿಬೇಕು. ಪ್ಲಸ್ 9 ಇಂಟು ಎಷ್ಟು ಝೀರೋಸ್ ಇದ್ದಾವೆ ಇಲ್ಲಿ, 3 ಝೀರೋಸ್. 1 ಬರೆದು 3 ಝೀರೋಸ್ ಬರಿಬೇಕು. 9 ಇಂಟು 1000 9000, 7 ಇಂಟು 10,000 70,000, ವ್ಯಾಲ್ಯೂ ಏನು ಚೇಂಜ್ ಆಗೋಲ್ಲ. ಓಕೆ, 4 ಇಂಟು ಈಗ ಎಷ್ಟು ಬರಿಬೇಕು, ಎಷ್ಟು ಝೀರೋಸ್ ಇದ್ದಾವೆ, ಓನ್ಲಿ 2 ಝೀರೋಸ್ ಇದ್ದಾವೆ ಅಂದರೆ 100. ಪ್ಲಸ್ 0 ಇದೆ. ಓಕೆ, 0 ಇಂಟು ಈಗ ನಾವು 10 ಕೂಡ ಬರಿಬೋದು, ಯಾಕಂದರೆ ಏನು ವ್ಯಾಲ್ಯೂ 0 ಇಂಟು ಎನಿ ನಂಬರ್ ಮಲ್ಟಿಪ್ಲೈ ಬೈ 0 ಇಸ್ ಈಕ್ವಲ್ಸ್ ಟು ಝೀರೋನೇ ಬರೋದಲ್ವ. ಸೊ ಬರೀರಿ, ಏನು ತಪ್ಪೇನಿಲ್ಲ. ಓಕೆ, 0 ಇಂಟು 10 ಪ್ಲಸ್ 4 ಇದೆ. 4 ಇಂಟು ನೋಡಿ 4 ಇಂಟು 1 ಕೂಡ ಬರಿಬೋದು ಅಲ್ವಾ. 4 ಇಂಟು 1 ಬರೆದ್ರೆ 4 ಆಗುತ್ತೆ, ಇಲ್ಲೇನು ಝೀರೋಸ್ ಇಲ್ಲ ಅಂತ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನೋಡಿ. ಈಗ ನೋಡಿ 2 ಇಂಟು 10 ಟು ದ ಪವರ್ ಆಫ್ ಎಷ್ಟು ಝೀರೋಸ್ ಇದ್ದಾವೆ ನೋಡಿ, 5 ಝೀರೋಸ್ ಇದ್ದಾವಲ್ವ. ಸೊ 10 ಟು ದ ಪವರ್ ಆಫ್ 5 ಈ ರೀತಿ ಬರಿಬೇಕು ನೋಡಿ. ಈಗ ನೆಕ್ಸ್ಟ್ ಪ್ಲಸ್ 7 ಇಂಟು 10 ಟು ದ ಪವರ್ ಆಫ್ ಇಲ್ಲಿ ಎಷ್ಟು ಝೀರೋಸ್ ಇದ್ದಾವೆ, 4 ಝೀರೋಸ್ ಇದ್ದಾವೆ. ಸೊ 10 ಟು ದ ಪವರ್ ಆಫ್ 4 ಪ್ಲಸ್ 9 ಇಂಟು 10 ಟು ದ ಪವರ್ ಆಫ್ ಎಷ್ಟು ಝೀರೋಸ್ ಇದ್ದಾವೆ, 3 ಝೀರೋಸ್. ಪ್ಲಸ್ 4 ಇಂಟು 10 ಟು ದ ಪವರ್ ಆಫ್ 100 ಇದೆಯಲ್ವಾ, ಅಂದರೆ 2 ಝೀರೋಸ್ ಇದ್ದಾವೆ. ಸೊ 10 ಟು ದ ಪವರ್ ಆಫ್ 2. ಓಕೆ, ನೆಕ್ಸ್ಟ್ ಪ್ಲಸ್ 0 ಇಂಟು 10 ಟು ದ ಪವರ್ ಆಫ್ 1. ಏನು ಬರೆದ್ರೂ ಇಂಟು 0 ಮಾಡಿದ್ರೆ ಝೀರೋನೇ ಬರುತ್ತೆ, ಬಟ್ ನಮಗೊಂದು ಸೀರಿಯಲ್ ನಂಬರ್ ಥರ ಇರುತ್ತಲ್ವ, ಬರೆಯೋದಕ್ಕೆ ಬರೆಯೋಣ, ತಪ್ಪೇನಿಲ್ಲ. 10 ಟು ದ ಪವರ್ ಆಫ್ 1 ಪ್ಲಸ್ 4 ಇಂಟು ಏನು ಬರೀಬೇಕು ಮ್ಯಾಮ್ ಅಂತಂದರೆ 4 ಇಂಟು ನೋಡಿ 10 ಟು ದ ಪವರ್ ಆಫ್ 0. ಈ 1 ಕೆಳಗೆ 1 ಏನು ಬರುತ್ತೆ, ಝೀರೋನೇ ಬರುತ್ತೆ. ಈಗ 10 ಟು ದ ಪವರ್ ಆಫ್ 0 ಅಂದರೆ ಏನು ಬರುತ್ತೆ, ವ್ಯಾಲ್ಯೂ 1 ಬರುತ್ತೆ. ಎನಿ ನಂಬರ್ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ಸ್ ಟು 1 ಅಂತ ಓದಿದ್ದೀವಲ್ವ. ಸೊ
1 ಬರುತ್ತೆ. 10 ಟು ದ ಪವರ್ ಆಫ್ 0 ಫ್ರೆಂಡ್. 4 ಇಂಟು 1 ಕೂಡ ಬರಿಬೋದು, ಬಟ್ 10 ಟು ದ ಪವರ್ ಆಫ್ 0 ಬರೆದು ನಿಮಗೂ ಒಂದು ಸೀಕ್ವೆನ್ಸ್ ಇರುತ್ತೆ. 5 4 3 2 1 ಅಂತ ಒಂದು ಸೀರಿಯಲ್ ನಂಬರಾಗಿ ಬರ್ದಂಗೆ ಇರುತ್ತೆ. ಓಕೆ, ದಿಸ್ ಈಸ್ ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದಿಸ್ ನಂಬರ್. ಓಕೆ, ಈ ನಂಬರ್ದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಂಬರ್ ನೋಡೋಣ ಏನು ಕೊಟ್ಟಿದ್ದಾರೆ ನೋಡಿ. 30061994 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಬೇಕು ನೋಡಿ. 3 ಪಕ್ಕಕ್ಕೆ ಎಷ್ಟು ಝೀರೋಸ್ ಇದ್ದಾವೆ, ಡಿಜಿಟ್ಸ್ ಇದ್ದಾವೆ. ಎಷ್ಟು ಡಿಜಿಟ್ಸ್ ಇದ್ದಾವೆ? 1 2 3 4 5 6 ಇದ್ದಾವೆ. 6 ಇದ್ದರೆ ನಾವೇನು ಬರಿಬೇಕು? 6 ಝೀರೋಸ್ ಬರಿಬೇಕು. 4 5 6 ಪ್ಲಸ್ 0 ಇದ್ದರೆ ಬರೀ ಝೀರೋನೇ ಬರೆದ್ಬಿಡಿ, ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ. ಪ್ಲಸ್ ಮತ್ತೆ ಝೀರೋನೇ ಇದೆ, ಮತ್ತೆ ಝೀರೋನೇ ಬರೆದ್ಬಿಡೋಣ. ಪ್ಲಸ್ 6 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ? 3 ಡಿಜಿಟ್ಸ್ ಇದ್ದಾವೆ. ಸೊ 3 ಝೀರೋಸ್. ಪ್ಲಸ್ 1 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ? 2 ಡಿಜಿಟ್ಸ್ ಇದ್ದಾವೆ. ಸೊ 2 ಝೀರೋಸ್. ಪ್ಲಸ್ 9 ಪಕ್ಕಕ್ಕೆ ಎಷ್ಟು ಡಿಜಿಟ್ ಇದೆ? ಒಂದೇ ಇದೆ. ಸೊ ಓನ್ಲಿ 1 ಝೀರೋ. ಪ್ಲಸ್ 4 ಪಕ್ಕಕ್ಕೆ ಡಿಜಿಟ್ಸ್ ಇದ್ದಾವ? ಇಲ್ಲ. ಸೊ 4 ಓನ್ಲಿ ಇಟ್ಬಿಡಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? 3 ಇಂಟು 10 ಟು ದ ಪವರ್ ಆಫ್ ಇಲ್ಲ, ಫಸ್ಟು ಎಷ್ಟು ಬರೆಯೋಣ, ಎಷ್ಟು ಝೀರೋಸ್ ಇದ್ದಾವೆ ಅಷ್ಟು ಬರೆಯೋಣ. ನೆಕ್ಸ್ಟು ಸ್ಟೆಪ್ಪಲ್ಲಿ ಅದು ಬರೆಯೋಣ. ನೋಡಿ, ಎಷ್ಟು ಝೀರೋಸ್ ಬರೆದಿದ್ವಿ? 6 ಝೀರೋಸ್ ಬರೆದಿದ್ವಿ. ಸೊ 6 ಝೀರೋಸ್. ಓಕೆ, 0 ಇಂಟು, ಈಗ 6 ಆದಮೇಲೆ ಏನು ಬರುತ್ತೆ? 5 ಬರುತ್ತೆ. 4 5 ಪ್ಲಸ್ 0 ಇಂಟು 4 ಬರುತ್ತೆ. ಪ್ಲಸ್ 6 ಇಂಟು 3 ಬರುತ್ತೆ. ಇಲ್ಲಿ 3 ಝೀರೋಸ್ ಇದ್ದಾವಲ್ವಾ? ಸೊ 3 ಝೀರೋಸ್ ಬರೀಬೋಣ. 1 ಇಂಟು ಎಷ್ಟು? 100 ಪ್ಲಸ್ 9 ಇಂಟು 10 ಪ್ಲಸ್ 4 ಇಂಟು 1. ಓಕೆ, ಈಗ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರೆಯೋಣ. 3 ಇಂಟು 10 ಟು ದ ಪವರ್ ಆಫ್ ಎಷ್ಟಿದ್ದಾವೆ ಝೀರೋಸ್? 6 ಇದ್ದಾವಲ್ವ? ಸೊ 10 ಟು ದ ಪವರ್ ಆಫ್ 6 ಪ್ಲಸ್ 0 ಇಂಟು ಏನನ್ನ ಬರಲಿ, ಏನು ಬರುತ್ತೆ ನಮಗೆ? 0 ಬರುತ್ತೆ. ಆದರೂ ನಾವೇನು ಮಾಡಬೇಕು? 0 ಇಂಟು 10 ಟು ದ ಪವರ್ ಆಫ್ 5. ನಮಗೆ ಅಲ್ಟಿಮೇಟ್ಲಿ ಆನ್ಸರ್ 0ನೇ ಬರುತ್ತೆ ಇದ್ರದ್ದು ವ್ಯಾಲ್ಯೂ. ಓಕೆ, ಪ್ಲಸ್ 0 ಇಂಟು 10 ಟು ದ ಪವರ್ ಆಫ್ 4. ಇದ್ರದ್ದು ಅಷ್ಟೇ 0ನೇ ಬರುತ್ತೆ. ಆದರೆ ನಾವು ಸೀರಿಯಲ್ಲಾಗಿ ಬರ್ಕೊತ ಹೋಗಬೇಕು. 6 ಇಂಟು 10 ಟು ದ ಪವರ್ ಆಫ್, ಇಲ್ಲಿ ಎಷ್ಟು ಝೀರೋಸ್ ಇದ್ದಾವೆ? 3 ಇದ್ದಾವೆ. ಸೊ 3 ಪ್ಲಸ್ 1 ಇಂಟು 10 ಸ್ಕ್ವೇರ್. ಓಕೆ, ಪ್ಲಸ್ 9 ಇಂಟು 10 ಟು ದ ಪವರ್ ಆಫ್ 1 ಅಂದರೂ ಒಂದೇ, ಬರೀ 10 ಬರೆದ್ರೂ ಒಂದೇ. ಓಕೆ, ಪ್ಲಸ್ 4 ಇಂಟು 10 ಟು ದ ಪವರ್ ಆಫ್ ಏನು ಬರಿಬೇಕು? 0 ಬರಿಬೇಕು ಅಂತ ಹೇಳಿದ್ದೀನಿ. ಅದರ ವ್ಯಾಲ್ಯೂ 1 ಆಗುತ್ತೆ. ಓಕೆ, ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್ ನಂಬರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ? 2806196 ಅಂತ ಕೊಟ್ಟಿದ್ದಾರೆ. ಸೊ 2 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ ನೋಡಿ? 1 2 3 4 5 6 ಇದ್ದಾವೆ. ಸೊ 6 ಝೀರೋಸ್ ಬರಿಬೇಕು. 4 5 6. ಓಕೆ, ಪ್ಲಸ್ 8 ಬರೆದ್ಮೇಲೆ ಎಷ್ಟು ಝೀರೋಸ್ ಬರಿಬೇಕು? 1 2 3 4 5. ಸೊ 5 ಝೀರೋಸ್ ಬರೀರಿ. ಪ್ಲಸ್ 0 ಇದೆ, 0ಗೆ ಬರೀ 0ನ ಬರೆಯೋಣ. ಓಕೆ, ಪ್ಲಸ್ 6 ಬರೆದ್ಮೇಲೆ ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ? 1 2 3. ಸೊ 3 ಝೀರೋಸ್. ಪ್ಲಸ್ 1 ಬರೆದ್ಮೇಲೆ ಎಷ್ಟು ಡಿಜಿಟ್ಸ್ ಇದ್ದಾವೆ? 2 ಡಿಜಿಟ್ಸ್ ಇದ್ದಾವೆ. ಸೊ 2 ಝೀರೋಸ್. ಪ್ಲಸ್ 9 ಪಕ್ಕಕ್ಕೆ ಒಂದೇ ಇದೆ. ಸೊ ಒಂದೇ 0 ಬರೆಯೋಣ. ಪ್ಲಸ್ 6 ಅಂದರೆ ಪಕ್ಕಕ್ಕೆ ಡಿಜಿಟ್ಸೇ ಇಲ್ಲ. ಸೊ ಓನ್ಲಿ 6 ಅಂತ ಬಿಡ್ಬೋದು ನಾವು. ನೆಕ್ಸ್ಟ್ ಸ್ಟೆಪ್ ಏನು ಬರೀಬೇಕು? 2 ಇಂಟು, ಈಗ ಎಷ್ಟು 0 ಇದ್ದಾವಲ್ಲ ಅಷ್ಟು 0 ಬರೀಬೇಕು. 1 ಬರೆದು ಅಷ್ಟು ಝೀರೋಸ್ ಬರೆದು ನಮಗೆ ವ್ಯಾಲ್ಯೂ ಸೇಮ್ ಆಗುತ್ತೆ. ಸೊ 6 ಝೀರೋಸ್ ಇದ್ದಾವೆ. ಸೊ 8 ಇಂಟು ಎಷ್ಟು ಝೀರೋಸ್ ಇದ್ದಾವೆ? 5 ಝೀರೋಸ್. ಓಕೆ, ಪ್ಲಸ್ 0 ಇಂಟು 4 ಝೀರೋಸ್. ಪ್ಲಸ್ 6 ಇಂಟು 3 ಝೀರೋಸ್. ಪ್ಲಸ್ 1 ಇಂಟು 2 ಝೀರೋಸ್. ಪ್ಲಸ್ 9 ಇಂಟು 1 ಝೀರೋ. ಪ್ಲಸ್ 6 ಇಂಟು 1.
ಓಕೆ, ಈಗ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ 10 ವೆಯ್ಟ್ 2 ಇಂಟು 10 ಟು ದ ಪವರ್ ಆಫ್ ಎಷ್ಟು ಝೀರೋಸ್ ಇದ್ದಾವೆ ಇಲ್ಲಿ 6 ಇದ್ದಾವೆ. ಸೊ 10 ಟು ದ ಪವರ್ ಆಫ್ 6. ಓಕೆ, ಪ್ಲಸ್ 8 ಇಂಟು ಎಷ್ಟು ಝೀರೋಸ್ ಇದ್ದಾವೆ ಇಲ್ಲಿ 5 ಇದ್ದಾವೆ. ಸೊ 10 ಟು ದ ಪವರ್ ಆಫ್ 5 ಪ್ಲಸ್ ಇಲ್ಲಿ 0 ಇಂಟು 10 ಟು ದ ಪವರ್ ಆಫ್ 4 ಪ್ಲಸ್ 6 ಇಂಟು 10 ಟು ದ ಪವರ್ ಆಫ್ 3 ಪ್ಲಸ್ 1 ಇಂಟು 10 ಟು ದ ಪವರ್ ಆಫ್ 2 ಪ್ಲಸ್ 9 ಇಂಟು 10 ಟು ದ ಪವರ್ ಆಫ್ 1 ಪ್ಲಸ್ 6 ಇಂಟು 10 ಟು ದ ಪವರ್ ಆಫ್ 0. ನೋಡಿ, ದಿಸ್ ಈಸ್ ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದಿಸ್ ನಂಬರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಫೋರ್ತ್ ಒನ್ ನೋಡಿ, ಫೋರ್ತ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ? 1 2 0 7 1 9 ಅಂತ ಕೊಟ್ಟಿದ್ದಾರೆ. ಸೊ ಹೆಂಗೆ ಬರಿಬೇಕು? ಫಸ್ಟು 1 ಬರೆದು ಎಷ್ಟು ಡಿಜಿಟ್ಸ್ ಇದ್ದಾವೆ? 1 2 3 4 5 ಇದ್ದಾವೆ. ಸೊ 5 ಝೀರೋಸ್ ಬರೆಯೋಣ. 1 2 3 4 5 ಪ್ಲಸ್ 2 ಇಂಟು 2 ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರಿಬೇಕಲ್ವ ನಾವು ಮಲ್ಟಿಪ್ಲೈ ಮಾಡೋದು. ಫಸ್ಟ್ ಸ್ಟೆಪ್ಪಲ್ಲಿ ಬರೀ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀವಿ. ಪ್ಲಸ್ 2 ಪಕ್ಕಕ್ಕೆ ಎಷ್ಟು ಝೀರೋಸ್ ಬರಿಬೇಕು? 4 ಝೀರೋಸ್ ಪ್ಲಸ್ 0 ಪ್ಲಸ್ 7 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದೆ? 2 ಡಿಜಿಟ್ಸ್ ಇದೆ. ಸೊ 2 ಝೀರೋಸ್ ಪ್ಲಸ್ 1 ಪಕ್ಕಕ್ಕೆ ಒಂದೇ ಡಿಜಿಟ್ ಇದೆ. ಸೊ 1 0 ಪ್ಲಸ್ 9 ಪಕ್ಕಕ್ಕೆ ಡಿಜಿಟ್ಸೇ ಇಲ್ಲ. ಸೊ 9 ಒಂದೇ ಬರಿಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕು? 1 ಇಂಟು ಸೇಮ್ ನಂಬರ್ ಬರುತ್ತೆ. ಎಷ್ಟು? 5 ಡಿಜಿಟ್ಸ್ 5 ಝೀರೋಸ್. ಓಕೆ, ಪ್ಲಸ್ 2 ಇಂಟು 4 ಝೀರೋಸ್ ಇದ್ದಾವೆ. ಸೊ 4 ಝೀರೋಸ್ ಪ್ಲಸ್ 0 ಇಂಟು 3 ಝೀರೋಸ್ ಬರುತ್ತೆ. ಪ್ಲಸ್ 7 ಇಂಟು 2 ಝೀರೋಸ್ ಬರುತ್ತೆ. ಪ್ಲಸ್ 1 ಇಂಟು 1 ಝೀರೋ ಬರುತ್ತೆ. ಪ್ಲಸ್ 9 ಇಂಟು 1 ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕು? ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರಿಬೇಕು. ಸೊ 1 ಇಂಟು 10 ಟು ದ ಪವರ್ ಆಫ್ 5 ಪ್ಲಸ್ 2 ಇಂಟು ನೋಡಿ ಎಷ್ಟು ಝೀರೋಸ್ ಇದ್ದಾವೆ ಅಷ್ಟು ಪವರ್ ಇಡಬೇಕಷ್ಟೇ. 10 ಟು ದ ಪವರ್ ಆಫ್ 4 ಪ್ಲಸ್ 0 ಇಂಟು 10 ಟು ದ ಪವರ್ ಆಫ್ 3 ಪ್ಲಸ್ 7 ಇಂಟು 10 ಟು ದ ಪವರ್ ಆಫ್ 2 ಪ್ಲಸ್ 1 ಇಂಟು 10 ಟು ದ ಪವರ್ ಆಫ್ 1 ಪ್ಲಸ್ 9 ಇಂಟು 10 ಟು ದ ಪವರ್ ಆಫ್ 0. ಓಕೆ, ಎಲ್ಲ ವ್ಯಾಲ್ಯೂ ಕರೆಕ್ಟ್ ಆಗಬೇಕು. ನಾವು ಹಿಂಗೆ ಬರೆದ್ರೂ ಕರೆಕ್ಟ್ ಆಗಬೇಕು, ಹಿಂಗೆ ಬರೆದ್ರೂ ಕರೆಕ್ಟ್ ಆಗಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ? 20068 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇದನ್ನು ಯಾವ ರೀತಿ ಬರೆಯೋದು ನೋಡೋಣ. 2 ಬರೆದ್ವಿ, ಆಮೇಲೆ ಎಷ್ಟು ಡಿಜಿಟ್ಸ್ ಇದ್ದಾವೆ? 4 ಡಿಜಿಟ್ಸ್ ಇದ್ದಾವೆ ಪಕ್ಕಕ್ಕೆ. ನೋಡಿ 1 2 3 4. ಸೊ 4 ಝೀರೋಸ್ ಪ್ಲಸ್ 0 ಪ್ಲಸ್ ಅಗೈನ್ 0 ಪ್ಲಸ್ 6 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ? ಓನ್ಲಿ 1 ಡಿಜಿಟ್ ಇದೆ. ಸೊ ಓನ್ಲಿ 1 0 ಪ್ಲಸ್ 8. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕು? 2 ಇಂಟು 10 1 ಬರೆದು ಎಷ್ಟು ಝೀರೋಸ್ ಇದ್ದಾವೆ ಅಷ್ಟು ಝೀರೋಸ್ ಬರಿಬೇಕು. 4 ಝೀರೋಸ್ ಪ್ಲಸ್ 0 ಇಂಟು 0 ಪಕ್ಕಕ್ಕೆ ಎಷ್ಟು ಝೀರೋಸ್ ಇದ್ವು? ಡಿಜಿಟ್ಸ್ ಇದ್ವು 3 ಡಿಜಿಟ್ಸ್ ಇದ್ವು. ಸೊ 3 ಝೀರೋಸ್ ಪ್ಲಸ್ ಇನ್ನೊಂದು 0 ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇದ್ದಾವೆ? 2 ಡಿಜಿಟ್ಸ್ ಇದ್ದಾವೆ. ಸೊ 2 ಝೀರೋಸ್ ಪ್ಲಸ್ 6 ಇಂಟು 1 0. ಓಕೆ, ಪ್ಲಸ್ 8 ಇಂಟು 1. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರಿಬೇಕಲ್ವ ನಾವು. 2 ಇಂಟು 10 ಟು ದ ಪವರ್ ಆಫ್ 4 ಪ್ಲಸ್ 0 ಇಂಟು 10 ಟು ದ ಪವರ್ ಆಫ್ 3 ಪ್ಲಸ್ 0 ಇಂಟು 10 ಟು ದ ಪವರ್ ಆಫ್ 2 ಪ್ಲಸ್ 6 ಇಂಟು 10 ಟು ದ ಪವರ್ ಆಫ್ 1 ಪ್ಲಸ್ 8 ಇಂಟು 10 ಟು ದ ಪವರ್ ಆಫ್ 0. ನೋಡಿ ಇಲ್ಲಿ 10 ಟು ದ ಪವರ್ ಆಫ್ 1 ಅಂದರೂ 10 ಬಂತು. ಇಲ್ಲಿ 10 ಟು ದ ಪವರ್ ಆಫ್ 0 ಅಂದರೆ 1 ಬಂತು. ಸೊ 8 ಇಂಟು 1 = 8 ಆಯಿತು. ಓಕೆ, ಈಗ ನೆಕ್ಸ್ಟ್ ಒನ್